ಆರ್ಸಿಬಿ ಟೀಮ್ಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಎಷ್ಟೊತ್ತಿಗೆ ವಿಜಯ ಯಾತ್ರೆ ಶುರುವಾಗುತ್ತೆ, ಅಲ್ಲಿರುವಂತಹ ಸಿದ್ಧತೆ ಏನು, ನೀವು ಹೋಗಬಹುದು ಅಂದ್ರೆ ಯಾವ ರೀತಿ ಹೋಗಬಹುದು ಎಲ್ಲ ಮಾಹಿತಿ ಕೊಡ್ತಾ ಇದ್ವಿ. ಬೆಂಗಳೂರಿನಲ್ಲಿ ರೆಡ್ ಆರ್ಮಿಯ ವಿಜಯೋತ್ಸವ, ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ತನಕ ಗೆಲುವಿನ ಯಾತ್ರೆ ಸಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಭಿಮಾನಿಗಳ ಜೊತೆಗೆ ಆರ್ಸಿಬಿ ಟೀಮ್ನ ಸಂಭ್ರಮ ದುಪ್ಪಟ್ಟಾಗಿರುತ್ತೆ. ವಾಪಸ್ ಕೊಡ್ತಕ್ಕಂಥ, ಯಾಕಂದ್ರೆ ಬೆಂಗಳೂರು ಆರ್ಸಿಬಿ ಯಾವತ್ತೂ ಗೆದ್ದಿರಲಿಲ್ಲ. ಇದು 18ನೇ ಆವೃತ್ತಿ. 18ನೇ ಆವೃತ್ತಿ ಗೆದ್ದಿದ್ದಾರೆ. ಅತೀವ ಸಂತೋಷವನ್ನು ಉಂಟು ಮಾಡ್ತಾರೆ. 4 ಗಂಟೆಗೆ ಸ್ಟೆಪ್ಸ್ ಮೇಲೆ ಅವ್ರಿಗೆ ನಾನು ಇದು ಕೊಡ್ತಾ ಇದ್ದೀನಿ ಅಂತದ್ದು ಬಹುಮಾನ ಕೊಡ್ತೆ. ಅವ್ರು ಗೆದ್ದಿರೋ ಬಹುಮಾನನೇ ವಾಪಸ್ ಕೊಡ್ತಾರೆ. ರಾಜ್ಯ ಹೆಮ್ಮೆ ಪಡ್ತಕ್ಕಂಥ, ಯಾಕಂದ್ರೆ ಬೆಂಗಳೂರು ಆರ್ಸಿಬಿ ಯಾವತ್ತೂ ಗೆದ್ದಿರಲಿಲ್ಲ. ಇದು 18ನೇ ಆವೃತ್ತಿ. 18ನೇ ಆವೃತ್ತಿ ಗೆದ್ದಿದ್ದಾರೆ. ಅತೀವ ಸಂತೋಷವನ್ನು ಉಂಟು ಮಾಡ್ತಾರೆ. 4 ಗಂಟೆಗೆ ಸ್ಟೆಪ್ಸ್ ಮೇಲೆ ಅವ್ರಿಗೆ ನಾನು ಇದು ಕೊಡ್ತಾ ಇದ್ದೀನಿ ಅಂತದ್ದು ಬಹುಮಾನ ಕೊಡ್ತೆ. ಅವ್ರು ಗೆದ್ದಿರೋ. ಥ್ಯಾಂಕ್ ಯು. ಇದರಲ್ಲಿ ಮನವಿಯನ್ನು ಮಾಡ್ಕೊಳ್ತಾನೆ. ಯಾರು ಕಾನೂನಿನ ವಿರುದ್ಧವಾಗಿ ಕೆಲಸ ಮಾಡ್ತಾರೆ. ಕಪ್ ಗೆದ್ದ ಹರ್ಷ ಮುಖ್ಯಮಂತ್ರಿಗಳಲ್ಲೂ ಕೂಡ ಹೇಗೆ ವ್ಯಕ್ತ ಆಗ್ತಾ ಇತ್ತು ಅನ್ನೋದನ್ನ ನೋಡ್ತಾ ಇದ್ರಿ. 4 ಗಂಟೆ ಕಾರ್ಯಕ್ರಮ ಇದೆ, ಅವ್ರಿಗೆ ಗೆದ್ದಿರೋ ಬಹುಮಾನ ನಾವು ಅವ್ರಿಗೆ ಕೊಡ್ತೀವಿ ಅನ್ನೋದ್ರ ಮೂಲಕ ಒಂದು ಲೈಟರ್ ಮೂಮೆಂಟ್ಗೂ ಕೂಡ ಸಾಕ್ಷಿ ಆಯಿತು. ಸೊ ರಾಜಕಾರಣಿಗಳು ಎಲ್ಲರೂ ಕೂಡ ಕ್ರಿಕೆಟನ್ನು ಯಾರು ಫಾಲೋ ಮಾಡ್ತಾರೆ ಎಲ್ಲರೂ ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಅವ್ರು ಯಾವ ಮೂಮೆಂಟಲ್ಲಿ ಬರ್ತಾರೆ ಅನ್ನೋದನ್ನು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲೆಡೆ ಹರ್ಷ ಮನೆ ಮಾಡಿದೆ, ಎಲ್ಲೆಡೆ ಖುಷಿ ಇದೆ, ಸಂಭ್ರಮ ಇದೆ. ಬಿಕಾಸ್ ನಾವು ಹೇಳ್ತಾ ಇದ್ವಿ 18 ವರ್ಷಗಳ ಕನಸಿನ ತೂಕ ಇದೆಯಲ್ಲ ತುಂಬ ದೊಡ್ಡದು. ಆ ಭಾರವನ್ನು ಹೊತ್ಕೊಂಡೇ ಬಂದಿದ್ರು ಇಲ್ಲಿ ತನಕ ಪ್ಲೇಯರ್ಸ್, ಅದರಲ್ಲೂ ಸ್ಪೆಷಲಿ ವಿರಾಟ್ ಕೊಹ್ಲಿ ಅವರು. ಸೊ ಅದನ್ನು ಇಳಿಸಿ ಕನಸನ್ನು ನನಸಾಗಿಸಿದ್ದೀವಿ, ತಗೊಳ್ಳಿ ನಿಮಗೆ ಟ್ರೋಫಿ ಅಂತ ಅಭಿಮಾನಿಗಳಿಗೆ ಹಸ್ತಾಂತರ ಮಾಡುವಂತಹ ಸಮಯ. ಅಂದರೆ ಫಿಸಿಕಲಿ ಹಸ್ತಾಂತರ ಅಂತಲ್ಲ, ಒಂದು ಸಿಂಬಾಲಿಕಲಿ ಹಸ್ತಾಂತರ ಮಾಡುವಂತಹ ಸಮಯ. ಆ ಗಳಿಗೆ ಇನ್ನೇನು ಒಂದು ಆಲ್ಮೋಸ್ಟ್ ಒಂದು 4-5 ಗಂಟೆ ಕಾದ್ಬಿಟ್ರೆ ಸಾಕು, ಸಿಗುತ್ತೆ, ಹತ್ತಿರ ಆಗುತ್ತೆ. 2011ರಲ್ಲಿ ವರ್ಲ್ಡ್ ಕಪ್ ಗೆದ್ದಾಗ ಇದ್ದಂತಹ ಸಂಭ್ರಮದ ವಾತಾವರಣ ಬೆಂಗಳೂರಿನಲ್ಲಿ ಏನಿತ್ತು ಅದಕ್ಕೂ ಡಬಲ್ ಇದೆ. ಅದಕ್ಕೂ ಮೀರಿ ನೆಕ್ಸ್ಟ್ ಲೆವೆಲ್ನಲ್ಲಿ ಕ್ರೇಜ್ ಕಾಣಿಸ್ತಾ ಇದೆ. ಖುಷಿ, ಚರ್ಚೆ. ಈಗಲೂ ಕೆಲವರೆಲ್ಲ ಹೈಲೈಟ್ಸ್ ನೋಡ್ತಾ ಇದ್ದಾರೆ, ಏನಾಯಿತು ಮ್ಯಾಚ್ದು, ಹೆಂಗಿತ್ತು, ಎಷ್ಟು ಸಖತ್ತಾಗಿತ್ತು ಅಂತ ನೋಡಿದ್ದಾನೆ ಮತ್ತೆ ನೋಡ್ತಾ ಇದ್ದಾರೆ. ಆ ಮೂಲಕ ಡಬಲ್ ಮಾಡ್ಕೊಳ್ತಾ ಇದ್ದಾರೆ ಖುಷಿನ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಂತರ ಚಿನ್ನಸ್ವಾಮಿ ಸ್ಟೇಡಿಯಂ ತನಕ ವಿಕ್ಟರಿ ಮಾರ್ಚ್ ಇರುತ್ತೆ. ಬೆಂಗಳೂರಿನಲ್ಲಿ ರೆಡ್ ಆರ್ಮಿ ವಿಜಯೋತ್ಸವ ಹಿಂಗೆ ಆರ್ಸಿಬಿ ಟೀಮ್ ಜೊತೆಗೆ ಆರ್ಸಿಬಿಯ 12th ಮ್ಯಾನ್, ಅದು ನಮ್ಮ ಆರ್ಸಿಬಿಯ ಫ್ಯಾನ್ಸ್, ಅವರ ಸಮಾಗಮ, ಅವರ ಖುಷಿ ಹೆಂಗಿರುತ್ತೆ, ಬೋರ್ಗಿರುತ್ತಾ ಹೇಗಿರುತ್ತೆ ಅನ್ನೋದನ್ನ ನೋಡೋದಕ್ಕೆ ನಮಗಂತೂ ವಿಪರೀತ ಕುತೂಹಲ ಇದೆ. ಲಾಯಲ್ ಫ್ಯಾನ್ಸ್, ರಾಯಲ್ ಎಂಟ್ರಿ ಆರ್ಸಿಬಿದು ಎಲ್ಲವನ್ನ ಕೂಡ ನೋಡೋದಕ್ಕೆ ಸಿಗುತ್ತೆ. ನಿನ್ನೆನೆ ನಾವು ದೀಪಾವಳಿನೆಲ್ಲ ನೋಡಿದ್ವಿ, ಆಚರಣೆ ಮಾಡಿದ ನೋಡಿದ್ವಿ ನಾವು. ಗೆದ್ದಿದ್ದಾರೆ, ಯಾವತ್ತೂ ಗೆದ್ದಿರಲಿಲ್ಲ. ಇದು 18ನೇ ಆವೃತ್ತಿ ಗೆದ್ದಿದ್ದಾರೆ. ಅತೀವ ಸಂತೋಷವನ್ನು ಉಂಟು ಮಾಡ್ತಾರೆ. 4 ಗಂಟೆಗೆ ಸ್ಟೆಪ್ಸ್ ಮೇಲೆ ಅವ್ರಿಗೆ ನಾನು ಇದು ಕೊಡ್ತಾ ಇದ್ದೀನಿ ಅಂತದ್ದು ಬಹುಮಾನ ಕೊಡ್ತೆ. ಅವ್ರು ಗೆದ್ದಿರೋ ಬಹುಮಾನನೇ ವಾಪಸ್ ಕೊಡ್ತಾರೆ. ಯಾವತ್ತೂ ಗೆದ್ದಿರಲಿಲ್ಲ. ಇದು 18ನೇ ಆವೃತ್ತಿ. 18ನೇ ಆವೃತ್ತಿ ಗೆದ್ದಿದ್ದಾರೆ. ಅತೀವ ಸಂತೋಷವನ್ನು ಉಂಟು ಮಾಡ್ತಾರೆ. 4 ಗಂಟೆಗೆ ಸ್ಟೆಪ್ಸ್ ಮೇಲೆ ಅವ್ರಿಗೆ ನಾನು ಇದು ಕೊಡ್ತಾ ಇದ್ದೀನಿ ಅಂತದ್ದು ಬಹುಮಾನ ಕೊಡ್ತೆ. ಅವ್ರು ಗೆದ್ದಿರೋ ಬಹುಮಾನನೇ ವಾಪಸ್ ಕೊಡ್ತಾರೆ. ರಾಜಕಾರಣಿಗಳು ನಗ್ನಗ್ತಾ ಬೈಟ್ ಕೊಡೋದೇ ಕಡಿಮೆ, ಯಾವಾಗಲೂ ಒಂದಷ್ಟು ಸೀರಿಯಸ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾರೆ. ಅಂಥದ್ರಲ್ಲಿ ಒಂದು ಲೈಟ್ ಮೂಮೆಂಟ್ಗೆ ಇವತ್ತು ನಾವು ಸಾಕ್ಷಿ ಆದ್ವಿ. ಸೊ ಸಿದ್ದರಾಮಯ್ಯ ಅವ್ರಿಗೂ ಎಷ್ಟು ಖುಷಿ ಆಯಿತು ಅನ್ನೋದಕ್ಕೆ ಉದಾಹರಣೆ ಅದೆಲ್ಲ. ಆರ್ಸಿಬಿ ಆಟಗಾರರಿಗೆ ನಮ್ಮ ಸಿಎಂ ಸನ್ಮಾನವನ್ನು ಮಾಡ್ತಾರೆ. ತಂಡದ ಆಟಗಾರರಿಗೆ ಬಹುಮಾನವನ್ನು ಕೂಡ ಸಿಎಂ ಘೋಷಣೆ ಮಾಡಲಿಕ್ಕಿದ್ದಾರೆ. ಅದಕ್ಕೆ ಬೇಕಾದ ಪ್ರಿಪರೇಷನ್ ಕೂಡ ಅವರ ಟೀಮ್ ಮಾಡ್ಕೊಳ್ತಾ ಇದೆ, ಸಿಎಂ ಟೀಮ್ ಮಾಡ್ಕೊಳ್ತಾ ಇದೆ. ಏನು ಪ್ರೈಸ್ ಅನ್ನು ಅನೌನ್ಸ್ ಮಾಡ್ತಾರೆ ಎಲ್ಲ ಹಾಗೆ ಕ್ಯೂರಿಯಾಸಿಟಿ ಇದೆ. ತಂಡದ ಆಟಗಾರರಿಗೆ ಬಹುಮಾನದ ಮೊತ್ತ ಎಷ್ಟಿರಬಹುದು ರಾಜ್ಯ ಸರ್ಕಾರದ ವತಿಯಿಂದ ಅನ್ನೋದು ಒಂದು ಕುತೂಹಲ ಇದೆ. ನೋಡೋಣ, ಅದಕ್ಕೆ ಚರ್ಚೆಗಳನ್ನು ಮಾಡ್ತಾ ಇದ್ದಾರಂತೆ ಅಧಿಕಾರಿಗಳ ನೇತೃತ್ವದಲ್ಲಿ.
ಹೆಂಗಿರಬೇಕು ಈ ಸನ್ಮಾನದ ಕಾರ್ಯಕ್ರಮ, ಬ್ಲೂ ಪ್ರಿಂಟ್ನೆಲ್ಲ ನೀವು ರೂಪಿಸಿ ಅಂತ ಹೇಳಿ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಸರ್ಕಾರದ ವತಿಯಿಂದ CS ಕೂಡ ಸ್ಪಾಟಲ್ಲಿದ್ದಾರೆ. ಒಂದು ಲೆವೆಲ್ ಆಫ್ ಡಿಸ್ಕಷನ್ ಆದ ನಂತರ ಸರ್ಕಾರದಿಂದ ಅನುಮೋದನೆ ಪಡೆದ ಬಳಿಕ ಪ್ರಾಬಬ್ಲಿ ಬಹುಮಾನದ ಮೊತ್ತ ಏನು ಅಂತ ಘೋಷಣೆ ಮಾಡಬಹುದು. ಬಟ್ ಕಪ್ ಅಂತೂ ಅವ್ರಿಗೆ ಗೆದ್ದಿದ್ದನ್ನು ಅವ್ರಿಗೆ ನಾನು ವಾಪಸ್ ಹಂಗೆ ಕೊಡ್ತೀನಿ ಅದೇ ಕಾರ್ಯಕ್ರಮದಲ್ಲಿ ಅಂತೆಲ್ಲ ಹೇಳಿದ್ರು ಮುಖ್ಯಮಂತ್ರಿಗಳು. ಬಟ್ ಎಲ್ಲೆಲ್ಲೋ ಖುಷಿ, ಸಂಭ್ರಮ, ಈ ಖುಷಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಎಲ್ಲರ ಹಣೆ ಬರದಲ್ಲೂ ಕಪ್ಪಿದೆ, ನಮ್ಮ ಹಣೆ ಬರದಲ್ಲಿ ಯಾವಾಗಪ್ಪ ಅಂತ ಕೇಳ್ತಾ ಇದ್ರು ತುಂಬ ಜನ. ಈ IPL ಸೀಸನ್ ಸ್ಟಾರ್ಟ್ ಆದಾಗ ತುಂಬ ಜನ ಕಾಲೇಜಲ್ಲಿದ್ದರು ಅಥವಾ ತಮ್ಮ ಕರಿಯರ್ ಸ್ಟಾರ್ಟಿಂಗಲ್ಲಿದ್ದರು. ಮಧ್ಯ ವಯಸ್ಸಿಗೆ ಬಂದವರು ಕೂಡ ಈಗಲೂ ಯೋಚನೆ ಮಾಡ್ತಾ ಇದ್ರು, ಓಕೆ ಈಗ ನಮಗೊಂದು ವಿಜುವಲ್ ಸಿಗ್ತಾ ಇದೆ ನೋಡಿ, ಇದೇ ತೆರೆದ ವಾಹನದ ಮೂಲಕ RCB ಟೀಮ್ ವಿಜಯ ಯಾತ್ರೆಯನ್ನು ಮಾಡುತ್ತೆ, ವಿಕ್ಟರಿ ಪರೇಡನ್ನು ಮಾಡುತ್ತೆ ಅಂತ ಕಾಣಿಸುತ್ತೆ. ಬಿಕಾಸ್ ಅದು ರೆಡಿಯಾಗಿರೋ ರೀತಿ ನೋಡ್ತಾ ಇದ್ರೆ ಅಲ್ಲಿ ನೋಡಿ ಚಾಂಪಿಯನ್ಸ್ 2025 ಅನ್ನೋ ರೀತಿನಲ್ಲೂ ಕೂಡ ಕಾಣಿಸ್ತಾ ಇದೆ ನಮಗೆ. ಪ್ರಾಬಬ್ಲಿ ಅದೇ ತುಂಬ ಕಷ್ಟಪಟ್ಟು ನನ್ನ ಕಲೀಗ್ಸ್ ಆ ಒಂದು ವಿಜುವಲನ್ನು ತೆಗೆದ್ರು. ಪ್ರಾಬಬ್ಲಿ ಅದೇ ವಾಹನದ ಮೂಲಕ ವಿಕ್ಟ್ರಿ ಪರೇಡ್ಸ್ ಆಗುತ್ತೆ. ಮತ್ತು ಜಿಲ್ಲೆಗಳಲ್ಲೂ ಕೂಡ ಸೆಲೆಬ್ರೇಷನ್ ಗಂಟೆ ಗಟ್ಟಲೆ, ಆಲ್ಮೋಸ್ಟ್ ಅರ್ಧ ದಿನ ಮೀರಿದೆ. ಈಗಲೂ ಅದೇ ಖುಷಿ. ಯಾರ ಬಾಯಲ್ಲಿ ಕೇಳಿದ್ರು RCB ಟೀಮ್ನ ಹೊಗಳಿಕೆಯನ್ನು ಕೇಳಿಸ್ಕೊಳ್ತಾ ಇದ್ದೀವಿ. ಮ್ಯಾಚ್ನಲ್ಲಿ ಇವ್ರು ಆಡಿದ ರೀತಿ, ಅವ್ರು ಆಡಿದ ರೀತಿ, ಕೃಣಾಲ್ ಪಾಂಡ್ಯ ಆಡಿದ ರೀತಿ ಎಲ್ಲರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಿಮ್ಮ ಪಬ್ಲಿಕ್ TV ನಾನ್ ಸ್ಟಾಪ್ ಕವರೇಜನ್ನು ಜಿಲ್ಲೆಗಳಿಂದ ಕೂಡ ನಿಮಗೆ ಕೊಡ್ತಾ ಇದೆ. ಮತ್ತು HAL ಹತ್ರ ಏನಾಗ್ತಾ ಇದೆ ಸೈಮಲ್ಟೇನಿಯಸ್ಲಿ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಇದು HAL ಹತ್ರ ಆಟಗಾರರು ಬರ್ತಾರಲ್ಲ, ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕಿಂತ ರೆಡಿ ಆಗಿರೋ ಬಸ್ಸು. ಇನ್ನೊಂದು ಕಡೆಗೆ ತೆರೆದ ವಾಹನ, ಅವರು ಯಾವ ಬಸ್ಸಲ್ಲಿ ನಿಂತ್ಕೊಳ್ತಾರೆ, ಎಲ್ಲಿಂದ ಎಲ್ಲಿಗೆ ವಿಕ್ಟರಿ ಪರೇಡ್ ಆಗುತ್ತೆ, ಅಲ್ಲೂ ಕೂಡ ನಾವು ಮಾನಿಟರ್ ಮಾಡು ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ಮುಂಚೆನೇ ಕೊಡ್ತಾ ಇದ್ದೀವಿ. ಇನ್ನೊಂದು ಕಡೆಗೆ ಪೊಲೀಸ್ ಭದ್ರತೆ ಬಗ್ಗೆ ಕೂಡ ಹೇಳ್ತಾ ಇದ್ವಿ. ರೋಡ್ಗಳು ಎಲ್ಲೆಲ್ಲಿಂದ ಡೈವರ್ಷನ್ ಆಗ್ತಾ ಇದೆ ಅನ್ನೋದನ್ನ ಕೂಡ ಕೊಡ್ತಾ ಇದ್ವಿ. ಮಿನಿಟ್ ಟು ಮಿನಿಟ್ ಲೇಟೆಸ್ಟ್ ಅಪ್ಡೇಟನ್ನು ನಾವು ಕೊಡ್ತಾ ಇದ್ದೀವಿ. ಸದ್ಯಕ್ಕೆ ನಿಮಗೆ ಪ್ಲೇ ಬೋಲ್ಡ್ ಇದೇ ವಾಹನದಲ್ಲಿ RCB ಟೀಮನ್ನು ಕರ್ಕೊಂಡು ಬರಲಾಗುತ್ತೆ ಮತ್ತು ಈ ವಾಹನದಲ್ಲಿ ವಿಕ್ಟರಿಯ ಸಿಂಬಲ್ ಆಗಿರುವಂತಹ ಕಪ್ಪನ್ನು ನಮ್ಮ ಜನರಿಗೆ ತೋರಿಸ್ತಾರೆ ಆಟಗಾರರು. ಆ ಗಳಿಗೆ ಸ್ವಲ್ಪ ಹೊತ್ತು ಕಾದ್ಬಿಟ್ರೆ ಸಾಕು, ಬರುತ್ತೆ ಆ ಖುಷಿ, ಆ ಸಂಭ್ರಮದ ಅಲೆ. ಸಾಗರೋಪಾದಿಯಲ್ಲಿ ಈಗಾಗಲೇ ಅಭಿಮಾನಿಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಬೆಳಗ್ಗೆನೇ ಯಾವ್ಯಾವ ದಿಕ್ಕಿಂದ ಬರಬೇಕು, ಹೆಂಗೆ ನಮಗೆ ಆಟಗಾರರು ನೋಡೋದಕ್ಕೆ ಸಿಗ್ತಾರೆ ಅಂತೆಲ್ಲ ಅವರು ಖುಷಿಯಲ್ಲಿ ಬರ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಅವರಿಗೋಸ್ಕರ, ನಮ್ಮ RCB ಪ್ಲೇಯರ್ಸ್ಗೋಸ್ಕರ ಅಂತ ರೆಡಿ ಆಗಿರೋ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ನ, ಆ ವಾಹನಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಎಲ್ಲ ಇಂಪಾರ್ಟೆಂಟ್ ನಮಗೆ, ಅಂದರೆ ಚಿಕ್ಕ ಚಿಕ್ಕ ವಿಚಾರ ಕೂಡ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಗೆದ್ದಿರೋದು 18 ವರ್ಷಗಳ ಬಳಿಕ ಮೊದಲ ಪ್ರಶಸ್ತಿ, ಬಾದ್ಶಾ ಆಗಿದ್ದೀವಿ. ಸೊ ಎವ್ರಿ ಸ್ಮಾಲ್ ಥಿಂಗ್ ಮ್ಯಾಟರ್ಸ್ ಅನ್ನೋ ನಿಟ್ಟಿನಲ್ಲಿ ಯಾವ ವಿಜುವಲ್ ಕೂಡ ಮಿಸ್ ಆಗಲ್ಲ ಪಬ್ಲಿಕ್ TVನಲ್ಲಿ. ಎಲ್ಲ ವಿಜುವಲ್ಸನ್ನು ಕೂಡ ಬೆಂಗಳೂರಿಗೆ ಸಂಬಂಧಪಟ್ಟಂತೆ, ಅದರಲ್ಲೂ RCB ಟೀಮ್ ಬರೋದ್ರಿಂದ ಹಿಡಿದು ಎಂಟ್ರಿಯಿಂದ ಹಿಡಿದು ಎಕ್ಸಿಟ್ ತನಕ ಎಲ್ಲ ವಿಜುವಲ್ಸನ್ನು ಕೂಡ ನಾವು ತೋರಿಸ್ತಾ ಹೋಗ್ತೀವಿ. ಎಲ್ಲ ಕಡೆಯಿಂದ ಕೂಡ ಲೈವ್ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀವಿ. ವಿಜಯೋತ್ಸವದ ಬಸ್ ಇದೆ, ವಿಜಯೀ ಭವ ಆಗಲಿ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರು. ಆ ಕನಸು ಈಡೇರಿದೆ.